ಹಾಯ್ ಹಲೋ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇವಾಗ ಟೈಮ್ ಬಂದುಬಿಟ್ರಿ 11 ಗಂಟೆ ಆಗಿ ಹೋಗೈತ್ರಿ. ಎಲಿ ಬಂದ್ರಿ, ಎಲಿನೂ ತೊಗೊಂಡೇರಿ. ಇವತ್ತು ಗುರುವಾರಲ್ಲೇ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಏನು ಮಾಡಿದ್ರೆ ಬೇಜಾರದಂಗೆ ಆಗ್ಬಿಡ್ತು. ಬಟ್ಟೆ ಹೊಲಿದ್ರಾಗ ನಾನು ಬಿಜಿ ಭಾಳ ಆಗಿಬಿಟ್ಟಿನಿ ರೀ. ಈಗ ಕ್ಲಾಸ್ ನವೀನು ಬಂದ ನೋಡ್ರಿ. ಈಕೆ ಏನು ಕಟ್ ಮಾಡಾಕತ್ತಾರ ತೋರಿಸ್ತೀನಿ ಬರ್ರಿ. ಬಿಜಿ ಆಗಕತ್ಬಿಟ್ಟಿನಿ ರೀ. ಟೈಮ್ ವಿಡಿಯೋ ಮಾಡ್ಕೊಳಕ್ಕಾಗವಲ್ತು. ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಏನೂ ಆಗ್ತಾನೆ ಇಲ್ಲ ನೋಡಿರಿ. ನಿನ್ನೆ ಬರೀ ಹಳೆ ಬಟ್ಟೆನ ಹೊಲಿದಾಗ್ಬಿಟ್ಟೈತಿ ರೀ. ಸಂಜೆನ ಬರೀ ರೀ ಕೆವಿ ಸೀರೆದು ಇದು ಕಟ್ ಮಾಡತ್ತಾರೆ, ಬ್ಲೌಸ್ ಕಟ್ ಮಾಡತ್ತಾರೆ. ಪ್ಯಾಚ್ ವರ್ಕ್ ಡಿಸೈನ್ ಮಾಡವಿ ಇದನ್ನ ತಂದೆ ರೀ. ಅನ್ನನ ಸೈಡ್ ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡತ್ತಾರೆ. ಆಕಿ ಕಟ್ ಮಾಡೋದು ನೋಡ್ರಿ ಹೆಂಗೆ ಕಟ್ ಮಾಡ್ತಾರೆ. ಆ ಕೈಲೇ ರೀ ಎಡಗೈಲೇ ಮಾಡ್ತಾರೆ ನೋಡ್ರಿ. 4 ತಿಂಗಳು ಬಂದ ನೋಡ್ರಿ. ಮೊದಲ ಸ್ವಲ್ಪ ಸ್ಲೋ ಅದಾರ ಕೆವಿ ಎಡಗೈಲೆ ಕತ್ರಿ ಹಿಡಿದು ಕಟ್ ಮಾಡ್ತಾ ನೋಡ್ರಿ. ಬೇಕಾದ್ರೆ ಆದರೂ ಕಲಿಬೇಕು ಅನ್ನೋದು ಐತ್ರಿ ಆಕಿಗೆ ತಲೆ. ಈಕಿನ ಅವಿನ ನೋಡ್ರಿ ಒಬ್ರು ಈಕಿಗೆ ಆಗಂಗಿಲ್ಲ, ಈಕೇನು ಕಲಿತಾಳೋ ತಂದ ಕೆವಿನ ನೋಡ್ರಿ. ನಾನು ಆಕಿ ಕಲಿಸ್ಕೊಟ್ಟಿದ್ದೀನಿ ರೀ. 4 ತಿಂಗಳು ಬಂದಾರೆ. ಸಾದಾ ಬ್ಲೌಸ್ ಎಲ್ಲ ಕಟಿಂಗು ಟಿಚಿಂಗು ಮಸ್ತ್ ಮಾಡ್ತಾರೆ. ಡಿಸೈನ್ ಬ್ಲೌಸ್ಗೋಸ್ಕರ ಮತ್ತೆ ಬಂದಾರೆ ಆಕಿ. ನೋಡಿ ಸ್ನೇಹಿತರೆ, ಕ್ಲಾಸಿನ ಹುಡುಗಿನ ಹೋದರೆ ಕೆವಿನು ಹೋಗೋಣ ರೀ. ಎಲ್ಲ ಬ್ಯಾಗ್ ಹೊಲಿದೆ ನೋಡ್ರಿ. ಅದು ವಿಡಿಯೋ ಹಾಕಿನಿ ರೀ, ಮಿನಿ ಲಾಗ್ ಅಂತೇಳಿ. ಬ್ಯಾಗ ಇದು ಅಂದ್ರಿ, ಅದು ಒಂದು ದೊಡ್ಡದು ಬ್ಯಾಗ ಮಿನಿ ಲಾಗ್ ಅಂತ ಹಾಕಿನ್ರಿ. ಅಕ್ಕಿ ಅವಿ ಇದು ಟೈಮ್ ಆಗೋಣ ಹೋದವ್ರಿ. ಅಕ್ಕಿನೂ 1:15 ಇವತ್ತು ಲೇಟ್ ಮಾಡಿ ಬಂದಿದ್ದಾರೆ. ನಾನು ಪಾಲ್ ಹಚ್ಬೇಕ್ರಿ ಸೀರೆಗೆ. ಒಂದು ಸೀರೆಗೆ ಪಾಲ್ ಹಚ್ತೀನಿ ರೀ. ಪಿಕೋ ಅದು ಮಷಿನ್ ಚೇಂಜ್ ಮಾಡಿ ಪಿಕೋ ಮಷಿನ್ ಹಾಕ್ಬೇಕ್ರೆ. ಪಿಕೋ ಮಷಿನ್ ಹಾಕ್ತೀನಿ ರೀ. ಒಮ್ಮೊಮ್ಮೆ ಕಸ್ಟಮರ್ ಹೆಂಗೆ ಹೇಳ್ತಾರೆ, ಒಮ್ಮೆ ಪಾಲ್ ಹಚ್ಚೋದು ಬ್ಯಾಡ ಹತ್ತಾರೆ, ಒಮ್ಮೊಮ್ಮೆ ಹಚ್ಚತ್ತಾರೆ. ಹಿಂಗೆ ಮಾಡ್ತಾರೆ ನೋಡ್ರಿ. ಏನು ಮಾಡೋದು. ಮೊನ್ನೆ ಪೀಕೋ ಹಾಕಿದ್ದೆ ರೀ, ಇದನ್ನು ಪೀಕೋ ಹಾಕಿದ್ದೆ ರೀ. ಈಗ ಮತ್ತೆ ಪಾಲ್ ಹಚ್ಚತ್ತೆ ಅನ್ನತ್ತಾರೆ. ಮತ್ತೆ ಈಗ ಪಾಲ್ ತೊಗೊಂಡು ಹಚ್ಚಾಕತ್ತೀನಿ ರೀ. ಒಂದು ಕೆಲಸಕ್ಕೆ 2 ಸಲ ನೋಡ್ರಿ. ಸೀರೆ ಒಯ್ದಿದ್ರೆ ಒಯ್ದು ಬಿಡ್ತಿದ್ರಿ ಪಾಲ್ ಹಚ್ಚಿಟ್ಟಿದ್ದೆ ಅಂದ್ರೆ. ಈಗ ನೀನೆ ಮುಂದೆ ಜಂಪರ್ ಮುಂದೆ ಪಾಲ್ ಹಚ್ಚ್ರಿ, ಬಾ ತೆಳಗೈತ್ರಿ ಸೀರೆ ಅಂತ ಅನ್ನಕತ್ರಿ. ಮತ್ತೆ ಹೊಡ್ಮಾಡಿ ಪಾಲ್ ಹಚ್ಚದ್ರಿ ಆ ಸೀರೆಗೆ. ಮಷಿನ್ ಚೇಂಜ್ ಮಾಡಿ ಪಿಕೋ ಹಾಕಾಗ ಮತ್ತೆ ಸಿಗ್ತೀನಿ ರೀ. ಬಂದ ನೋಡ್ರಿ. ಪಿಕೋ ಹಾಕಕತ್ತಿದ್ದೆ. ಅವ್ರ ಮಮ್ಮಿಗೆ ಭಾಳ ಕಾಡಕತ್ತ, ರೊಟ್ಟಿ ಮಾಡಕತ್ತಾಳು. ಬಿಟ್ಟು ಹೋಗ್ಯಾರಕ್ಕಿನ. ನಾನು ಪಿಕೋ ಹಾಕಿ ಕೈವಲ್ಗೆ ಹಾಕ್ಲಾಕತ್ತೀನಿ ನೋಡ್ರಿ. ಹಿಂಗೆ ಒಂದು ಮಳ ಬಿಡೋದು ನೋಡ್ರಿ. ಈ ಕಡೆ ಅರ್ಬಿ ಬಿಟ್ಟು ಪಾಲ್ನ ಜೈಂಟ್ ಮಾಡ್ಕೋಬೇಕ್ರಿ. ಪಾಪು ಹಾಯ್ ಮಾಡಿ ಪಾಪು ನೋಡ್ರಿ. ಹಾಯ್ ಮಾಡಕತ್ತ ನೋಡ್ರಿ ನಮ್ಮ ಪಾಪು. ಬಾಯ್ ತೆಗಿ ಅವ ಹೊಲಸದ, ಹೊಲಸು ತೆಗಿ ಬಾ ಅಂದ. ಹೋಗಿ ಬಿಡೋದ, ಹೋಗಿ ತಂಗಿ ಅದ. ಅರ್ಧ ತಾಸು ಮ್ಯಾಗ ಆತ್ರಿ ಅವ್ರ ಮಮ್ಮಿ ಬಿಟ್ಟು ಹೋಗಿ. ಕುಯ್ ಕಣ್ಣಂಗಿಲ್ಲ ನೋಡ್ರಿ. ಇಲ್ಲಿ ಬಂದ್ರೆ ಒಟ್ಟು ಖುಷಿಲಿ ಆಡ್ತಾ. ಮನೆಗೆ ಏನಾಕತಿ ಯಾರಿಗೆ ಗೊತ್ತ. ಒಟ್ಟು ಅವ್ರ ಮಮ್ಮಿ ಜೋಡಿ ಜಗ ಮಾಡ್ತಾ ಆತ್ರಿ. ರೊಟ್ಟಿ ಮಾಡಾಕತ್ತಾತೆಲ್ಲ ಹಿಟ್ಟು ಚೆಲ್ಲಾಡ್ದು ಇದು ಮಾಡೋದು. ಬಾಯ್ ಕಡೆ ಒಳಗೆ ರೊಬ್ಬಲ್ಲಿ ಹೋಗಿವಮ್ಮ. ಅದು ಹೇಳಕತ್ತಾರ ನೋಡ್ರಿ ಹೆಂಗೆ ಮಾಡ್ತಾ. ಯಾರು ಬಂದ್ರಮ್ಮ? ಯಾರು ಬಂದ್ರಿ? ಅಣ್ಣ ಬಂದ ಎಲ್ದಾನೆ? ಹೋಗ್ಬೇಡ ಮಗ ಗಾಡಿ. ಪಾಪು ಗಾಡಿ ಬರ್ತೈತೆ, ಹೋಗ್ಬೇಡ ಬಾಯಿಲೆ. ಗಾಡಿ ಬತ್ ನೋಡ್ರಿ, ಸಾಲಿ ಗಾಡಿ. ಅಣ್ಣ ಬಂದ? ಏ ಪಾಪು ಅಲ್ಲ, ಅದು ಅಣ್ಣನ ಗಾಡಿ ಬೇರೆದವ್ರದೈತಿ. ಈ ಕಡೆ ಬಾ ಪಾಪು. ಏ ಪಾಪು ನೋಡಿಲಿ, ನೋಡಿಲಿ, ನೋಡಿಲಿ ಏನು ನೋಡಕತ್ತಾಳ. ಒಟ್ಟ ಕಡೆ ನೋಡತ್ತ. ತೆಗಿ ಅದನ್ನು ಬಾಯಂದ ಹೊಲಸ. ಪಾಪು ಹೋಗ್ಬೇಡ. ನಿಮ್ಮ ಅಣ್ಣ ಬರ್ತಾನೆ ಬಾಯಿಲಿ. ಅಣ್ಣ ಬರ್ತಾನೆ ಬಾಯಿಲಿ. ಹಿಂದಿ ಕಡೆ ಬರ್ತೈತಿ ಗಾಡಿ ಅಣ್ಣಂದು. ಹಿಂಗೆ ಮಷಿನ್ ಬಾಯಾಗಿಟ್ರಿ ಕೈ ಹಿಡಿದು ಜಗ್ಗಿ ಹಾಕೋದು ನೋಡ್ರಿ. ಪಿಕೋ ಮಿಷಿನ್ ಅಲ್ಲೇ ಐತ್ರೆ. ಈ ಮಿಷಿನ್ ಮ್ಯಾಗ ಇಟ್ಟಿಟ್ಟು ಹೊಲಿಗೆ ಹಾಕೋದ್ರೆ ಕೆಳಗೆ ಕೂತ ಹಾಕ್ಬೋದ್ರಿ. ಇದ್ರ ಮ್ಯಾಗ ರೀ ಪ್ಯಾಡ್ ರೊಟ್ಟಿಗೆ ಇದನ್ನ ಜೈಂಟ್ ಮಾಡ್ಕೊಂಡು ಆ ಥರನೂ ಹಾಕ್ಬೋದ್ರಿ. ನನಗೆ ಹಿಂಗೆ ಕಂಫರ್ಟಬಲ್ ಅನಿಸ್ತೈತ್ರಿ. ಮಷಿನ್ ಬಾಯಾಗಿಟ್ಟು ಹಿಂಗೆ ಜಗ್ಗಿ ಹಿಡಿದು ಹಾಕ್ತೀನಿ ರೀ. ಇಷ್ಟು ಕರೆಕ್ಟ್ ಆಗಿಬಿಡ್ತೈತ್ರೆ. ಬಾ ತಂಗಿ ಗಾಡಿ ಬರ್ತಾ ಇಲ್ಲಿ. ಎಲ್ಲಿ ಹೊಂಟಿದಿ? ಬಾಯ್ ಟೀ ಹೊಲಸ ಅದನ್ನು ಬಾ ಅಂದ. ತಿನ್ಬಾರ್ದು ಹೊಲಸ. ಇಶ್ಶೆ ಬಾ ಹೊಲಸು ಬ್ಯಾಗ ಹಾಕೋಬಾರ್ದು ಹಂಗೆ.
ಕುಂಡ್ರಿ ಇಲ್ಲಿ ಅಣ್ಣ ಬರ್ತಾನೆ ಕುಂಡ್ರ ಅನ್ಕಮಟ ಕುಂಡ್ರು ಅಣ್ಣ ಬರೋಣ ಹೋಗಕತ್ತೆ ಅತ್ತ ಕುಂಡ್ರಿ ತಳಗ ಏನಾಯ್ತು ಕಾಲಿಗೆ ಏನಾಯ್ತು ಆರಾಮಿದ್ದಿದ್ದಿಲ್ರಿ ಪಾಪ 15 ದಿನ ಆಕಿಗೆ ಮುಖ ಎಲ್ಲ ಹೆಂಗೆ ಬಾಡಿ ಹೋಗಿತ್ತು ನೋಡ್ರಿ ಪಾಪನ್ ಪಾಪ ಬಾಡಿ ಹೋಗಿಬಿಟ್ಟಿತ್ರಿ ಸಂಡಾಸ ಉರಿ ಕೆಮ್ಮ ನೆಗಡಿ ಎಲ್ಲ ಹತ್ತಿ ಏನು ತಿನ್ನಾಕ ತೋತೇನೆ ಏನಾರ ಚಾಕಿ ಕೊಡ್ಲೆ ಚಾಕಿ ಕೊಡ್ಲೆ ಚಾಕಿ ಬೇಕಾ ಚಾಕಿ ಬೇಕತ್ ನೋಡ್ರಿ ಚಾಕಿ ಚಾಕಿ ಬೇಕು ಹಿಡಿ ಹರಿದು ಇನ್ನ ಕೆಮ್ಮಲಾಕತ್ತಾರಿ ನಾ ಅಂದಿಟ್ಟು ಹರಿದು ಕೊಡ್ಲೇನು ಹರಿದು ಕೊಡ್ಲಿ ಹರಿದು ಕೊಡ್ಲಿ ಹರಿದು ಕೊಡ್ತೀನಿ ಹರಿದು ಕೊಡ್ತೀನಿ ನೀನೇ ಹರಿತೆ ತಾನ ಹರಿತಾ ಆತ್ ನೋಡ್ರಿ ಹೆಂಗೆ ಹರಿಯಂಗಿಲ್ಲ ಇಲ್ಲಿ ಹರಿದು ಕೊಡ್ತೀನಿ ಆಡ ಬಿಡ್ಬೇಕ್ರಿ ಆಡಿಗೆ ಮೇವು ಇಲ್ಲ ಸಂಜಿನ ಆಗಿ ಹೋತು ಟೈಮ್ ಅಯ್ಯೋ ನೋಡ್ತಿದ್ದೆ ಬಂಗಾರ ಗುಬ್ಬಿ ಹಿಂಗೆ ಹಾಕಕತ್ತಿ ನೋಡ್ರಿ ಕೈವಲಿಗೆ ಏನು ಕಾಣಂಗಿಲ್ರಿ ನೀಟ್ ಬರ್ತೈತ್ರಿ ಹೊರಗೆ ನೋಡ್ರಿ ಎಲ್ಲಿ ಕಾಣ್ತೈತ್ರಿ ಕೈವಲಿಗೆ ಹಾಕಿದ್ದನ ಭಾಳ ಕಾಣಂಗಿಲ್ಲ ನೋಡ್ರಿ ಪಾಲ್ ಹಚ್ಚಿ ಸಿಗ್ತೀನಿ ಇದಕ್ಕೆ ಪೂರ ಮುಗಿಸ್ತೀನಿ ರೀ ಸೀರೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಕೈವಲಿಗೆ ಹಾಕೋದು ಆಕಿನೂ ಪಾಪನು ಹೋದರಿ ಬ್ಲೌಸ್ ನೋಡ್ರಿ ಒಬ್ಬರುನ ಈ ಸೀರೆ ಅವರು ರೀ ನಿನ್ನೆ ಅಂದರಿ ಸೀರೆದ ಮುಂದೆ ಒಯ್ತೀನಿ ರೀ ಅಷ್ಟು ಹೊತ್ತೆ ಬಿಟ್ಟು ಆದ್ರೆ ಇದೊಂದು ಡಿಸೈನ್ ಬ್ಲೌಸ್ ಹೊಲ್ಸ್ಕೊಂಡಾರೆ ಅದೇ ಸೀರೆ ಒಳಗಿಂದ ನೋಡ್ರಿ ಸಿಂಪಲ್ ಡಿಸೈನ್ ಐತ್ರಿ ಇದು ಸೀರೆ ನೋಡ್ರಿ ಕಲರ್ ಎಷ್ಟು ಚಂದ ಐತಿ ಇದರಿ ಶಾರದಾ ಕಲರ್ ಮಸ್ತ್ ಇರ್ತೈತ್ರಿ ಸೀರೆ ಈ ಲೈಟ್ ಬೇಕಿಗೆ ಹೆಂಗೆ ಕಾಣಕತ್ತೈತೇನೋ ರೀ ಕಲರ್ ಚಂದ ಭಾಳ ಐತ್ರಿ ಸೀರೆದು ಒಬ್ಬರೇ ಕಸ್ಟಮರ್ದು ನೋಡ್ರಿ 5 ಜಂಪರ ಇನ್ನೂ ಭಾಳ ಅದಾವ್ರಿ ನಮ್ಮ ಸೊಸಿ ಅದಾವು ಮತ್ತು ನಮ್ಮ ತಂಗಿ ಅದಾವು ತನ್ನಕತ್ತಿದ್ರಿ ಅವರು ಗೆನ್ನೂರವ್ರಿ ನಮ್ಮ ಊರು ಬಿಟ್ಟು ಒಂದು 8 ಕಿಲೋಮೀಟ್ರ್ ಮ್ಯಾಗಿನವ್ರು ಇದ್ದಾರೆ ಈ ಕಡೆಯಲ್ಲೇ ಬೇರೆ ಕಡೆ ಹೊಲಕ್ಕೆ ಹೋಗ್ತಾರತ್ರಿ ಅವರು ನಾ ಬಟ್ಟೆ ಹೊಲಿದ್ ನೋಡಿ ಕೇಳಿದ್ರೆ ಒಂದು ದಿವಸ ಕೇಳೋಣ ಹೊಲಿತೀನಾರಿ ಅಂತ ನೀವು ಯಾವಾಗೂ ಬರೀ ನಮ್ಮ ಕಡೆ ಏನಂತಾರೆ ಬಾಕ್ಲಿಗೆ ಕದನ ಹಾಕಿಬಿಟ್ಟಿರ್ತೀರಿ ಮತ್ತು ಒಟ್ಟೆ ತೆರೆದಿರಂಗಿಲ್ಲ ಒಮ್ಮೆ ಬಾಕ್ಲ ನಾವು ಅಷ್ಟು ಅದ್ರ ದಶಿಂದ ನಿಮ್ಮ ಹುಡುಗ ಇದ್ರಿ ಕೇಳಿದೆವು ಹೊಲಿತಾರನ್ ಕೇಳತ್ತಿ ಅನಾನ ರೀ ಹೊಲಿತಾರಿ ನಮ್ಮ ಮಮ್ಮಿ ಹೊಲಿಲಾಕತ್ತಾರಿ ಈಗ ಬ್ಲೌಸ್ ಅತ್ತೆ ನನ್ನ ಮಗ ಹೇಳಿದತ್ರೆ ಒಂದಿನ ತೊಗೊಂಡು ಬಂದ್ರಿ ಎಲ್ಲ ತಂದು ಕೊಟ್ಟು ಹೋಗಿದ್ರಿ ಒಂದು 5-6 ದಿನ ಬಿಟ್ಟು ಕೊಡ್ತೀನಿ ರೀ ಅಂತ ಅಂದೇರಿ ಅವ್ರಿಗೆ ನನಗೆ ಅರ್ಜೆಂಟ್ ಅನ್ನೋಣ ಆಗಂಗಿಲ್ಲ ರೀ ಒಂದು ಸ್ವಲ್ಪ ನಮ್ಮ ಕೆಲಸದೊಳಗೆ ರೀ ಅದ್ರ ದರ್ಶನದ ಹೇಳೇ ಬಿಟ್ಟು ಹೊಲಿತೀನಿ ರೀ ನೋಡಿರಿ ಪೀಕೋನು ಹಾಕಿ ಇಟ್ಟೀನಿ ರೀ ಎಲ್ಲ ರೆಡಿ ಮಾಡಿಟ್ಟೀನಿ ರೀ ಇವತ್ತು ಬಂದು ಒಯ್ತಾರೆ ಏನು ಮಾಡ್ತಾರೆ ಏನೋ ರೀ ಅದ್ರ ದರ್ಶನದ ಮತ್ತು ಸಂಜೆ ಮನೆಗೆ ಹೋಗೋ ಮುಂದೆ ಒಯ್ತಾರೆ ಇದು ಮಾಡೀನಿ ರೀ ಹಳೆ ಅರ್ಬಿ ನೋಡಿರಿ ಎಷ್ಟು ಬಂದಾವ್ರಿ ಇವತ್ತು ಪ್ಯಾಂಟ್ಗಳು ಅಲ್ಲಿ ಅದಾವ್ರಿ ನಾ ಬಾಟ್ಲಿ ಮ್ಯಾಗ ಇಲ್ಲಿ ಬಿದ್ದಾವ್ರಿ ಗಂಡು ಮಕ್ಕಳು ರೀ ಏನು ಮಾಡೋದ್ರಿ ಹಿಂಗೆ ತೊಗೊಂಡು ಬಂದಿರ್ತಾರೆ ಒಂದು ಸಲ ಯಾರ್ದಾರೆ ಹೊಲಿಯಾಕತ್ತಿದ್ದೇವೆ ಅಂದ್ರೆ ನಮ್ಮನ್ನು ಹೊಲಿಯತ್ತಾರೆ ಇದು ಒಂದು ನನ್ನ ಮಗಂದು ಐತ್ರಿ ಪ್ಯಾಂಟ್ ಅದು ಒಂದು ಹೊಲಿಬೇಕ್ರಿ ಅವನು ಬಂದಾನ್ರಿ ಸಂಜೆ ಬಂದಾನ್ರಿ ಅವನಿಗೆ ಸಾಲಿಗೆ ಏನೋ ಕೊಳೆ ಮೆದಾವತ್ರಿ ಭಾಳ ಕ್ಯೂಟ್ ಅದಾನ್ರಿ ನನ್ನ ಬಿಟ್ಟು ಹೆಂಗಿರ್ತಾನೆ ಏನೋ ರೀ ಭಾಳ ಬಂದಂದ್ರೆ ಹೋಗಕ್ಕೆ ಒಟ್ಟು ಮನಸ್ಸಿದು ಆಗಂಗಿಲ್ಲ ರೀ ಅವನಿಗೆ ಅವನು ಬೇಯ್ದು ಕಳ್ಸೋದ್ರಿ ಬರೋಣ ಖುಷಿ ಆದಂಗೆ ಆಕೈತ್ರಿ ಹೋಗೋ ಮುಂದೆ ದುಃಖ ಆದಂಗೆ ಆಗ್ಬಿಡ್ತೈತ್ರಿ ಸಾಲಿದಿಂದ ಬಂದಾನ್ರಿ ಇವತ್ತು ಸಂಜೆ 7 ಗಂಟೆಗೆ ಬಂದಾನ್ರಿ ನೋಡ್ರಿ ಬರೋಣ ಅವ್ರ ಅಣ್ಣನು ಅವನು ಹೋಗಿ ಜೆರಾಕ್ಸ್ ಹೊಡ್ಸ್ಕೊಂಬರಕ್ಕೆ ಹೋಗ್ಯಾರಿ ಒಳಗೆ ಬಂದೇ ಇಲ್ರಿ ಅವ ಅಂಗಡಿಯಾಗ ಬರೋಣ ಹಂಗೆ ಹೋಗಿದ್ರು ಬರಾಗ ಮತ್ತು ಅವರಿಗೆ ಅವ್ರ ಅಪ್ಪಾರು ಚಿಕನ್ ಕೊಡಿಸ್ಯಾರೆ ಚಿಕನ್ ತೊಗೊಂಡು ಬಂದಾರೆ ಅದನ್ನು ಹಿಡ್ಕೊಂಡು ಗಾಡಿ ಮ್ಯಾಗ ಹೋಗಿ ಜೆರಾಕ್ಸ್ ಹೊಡ್ಸ್ಕೊಂಬಂದಾರಿ ಎಲ್ಲ ಚಿಕನ್ ಕೊಡ್ಸ್ಯಾರೆ ಚಿಕನ ಅವ್ರ ಮುತ್ಯಾರ ಪುಣ್ಯತಿಥಿಗೆ ಬಂದಾಗ ಅವಾಗ ಅಷ್ಟೇ ಮಾಡಿದ್ದೀವ್ರಿ ಅವಾಗ ಮಾಡಿದ ಬಳಿಕ ಹೊಳ್ಳಿ ನಮ್ಮ ಮನ್ಯಾಗ ಮಾಡೇ ಇಲ್ರಿ ಚಿಕನ್ನ ಅದ್ರ ದರ್ಶಿಂದನ ಇವು ನೋಡ್ರಿ ಕಾಗದ ಪತ್ರ ಸಾಲಿಗೆ ಬೇಕಾಗ್ಯಾವತ್ತೆ ನೀನೇ ಹೇಳಿದ್ರಿ ಅವ ಹೇಳೋಣ ಒಬ್ಬ ನಮ್ಮ ಕಾಲೇಜ್ಗೆ ಇಲ್ಲಿ ಅವ್ನ ಹುಡುಗ ಹೋಗ್ತಾನ್ರಿ ಕಾಲೇಜ್ಗೆ ಅವ್ನ ಕೈಯಾಗ ಕೊಟ್ಟು ಕಳ್ಸಿದ್ದೀರಿ ಮತ್ತು ಹೊಳ್ಳಿ ಫೋನ್ ಹಚ್ಚಿ ಹೇಳಿದ್ರಿ ಮತ್ತು 4 ಗಂಟೆಗೆ 4ಕ್ಕೆ ಸಾಲ್ ಬಿಡೋಣ ಮಮ್ಮಿ ಇನ್ನೂ ಕೊಟ್ಟೇ ಇಲ್ಲ ನೀನು ಇನ್ನೂ 2 ಬೇಕು ನನಗೆ ಪಾಸ್ಬುಕ್ ರೇಷನ್ ಕಾರ್ಡ್ ಜೆರಾಕ್ಸ್ ಕೊಟ್ಟಿಲ್ಲ ತನ್ನಕತ್ರೆ ಅನ್ನತನ ಇನ್ನೂ ಮತ್ತು ಏನು ಕಡಿಮೆ ಬೀಳ್ತಾವೆ ಏನೋ ಅಂತ ಹೇಳಿ ನೋಡಿರಿ ಜೆರಾಕ್ಸ್ ಹೊಡ್ಸ್ಕೊಂಬಂದಾನ ರೇಷನ್ ಕಾರ್ಡ್ ರೀ
ರೇಷನ್ ಕಾರ್ಡ್ ಜೆರಾಕ್ಸ್ ಹೊಡ್ಸ್ಕೊಂಬಂದಾನ್ರಿ. ಅಣ್ಣನ ನೀನೇ ಬಂದು ಹೋಗ್ಬಿಡಪ್ಪ, ನಿನಗೆ ಏನೇನು ಬೇಕಾಗ್ತಾವ ತೊಗೊಂಡು ಹೋಗೋಣ ಅಣ್ಣನ ಬಂದಾನ್ರಿ. ಮಮದಾಪುರ ತನ ಬಸ್ಸಿಗೆ ಬಂದಾನ್ರಿ, ಮುದ್ದೇಬಿಹಾಳ ಬಸ್ಸಿಗೆ ರೀ. ಅವ್ರು ದೊಡ್ಡಣ್ಣ ನೋಡ್ರಿ, ಇಬ್ಬರು ಅಣ್ಣ ತಮ್ಮ ನೋಡ್ರಿ. ನನ್ನ ಎರಡು ಕಣ್ಗಳು ಇದ್ದಂಗೆ ರೀ, ಅಣ್ಣ ತಮ್ಮ ಇಬ್ಬರು. ಬಂದಂದ್ರೆ ಅವನಿಗೆ ಖುಷಿ ಆದಂಗೆ ಆಗ್ಬಿಟ್ಟೈತ್ರಿ. ಅವ್ರ ತಮ್ಮ ಬರಾನನ ಹೋಗು ಮುಂದ ಇವ ಏನು ಮಾಡ್ತಾನ್ರಿ, ಇಷ್ಟು ಬರಾಗ ಇಷ್ಟು ಖುಷಿಲೇ ಬಂದಿರ್ತಾನೆ, ಹೊಳ್ಳಿ ಹೋಗಾಗ್ರಿ ಒಟ್ಟು ನಾಯಾಕತ್ತಾನ್ರಿ. ಏನೋ ತೊಗೊಂಡು ಬಂದಾನ್ರಿ. ಅವ್ರ ಅಣ್ಣಾಗ ತೋರ್ಸಕತ್ತಾನ ನೋಡ್ರಿ, ತಂಡಿಗೆ ಹಾಕೋದೈತೈತ್ರಿ. ತೊಗೊಂಬಂದಾನ್ರಿ. ಬರಾಗ ಬಬ್ಲಿ ಶುದ್ಧ ತಂದಂಗದಾನ್ರಿ, ತೋರ್ಸಾಕತ್ತಾನ್ರಿ. ಇವ ಎಲ್ಲಿ ಹೋಗಂಗಿಲ್ರಿ ದೊಡ್ಡವ. ಅವ ಭಾಳ ಚೂಟದಾನ್ರಿ, ಎಲ್ಲ ಕಡೆ ಅಡ್ಡಾಡ್ದು ಮಾರ್ಕೆಟ್ ಎಲ್ಲ ಡಬ್ಬ ಹಾಕಿ ಬರ್ತಾನ್ರಿ ಬಬ್ಲೇಶ್ವರದಾಗ. ಬಿಜಾಪುರಕ್ಕೆ ಹೋಗಿ ಅವ್ರ ಆಯಿ ಕಡೆ ಮೊನ್ನೆ ಒಂದು ಸಲ ರೀ ಈ ಕಡೆ ನಾ ಬರಾಕ್ತಾನ ಹಗ್ಲೆ ಮುಗ್ಲೆ ಬೈದಿದ್ದೆ ರೀ. ಅದಕ್ಕೆ ಬರ್ತಿಪ್ಪ ಸಾಲಿ ಬಿಟ್ಬಿಟ್ಟನ ರೀ. ನಮ್ಮ ತಮ್ಮನ ಮಗಾನು ತಾನು ಕೂಡಿಸಿ ಬಿಜಾಪುರ ಮ್ಯಾಗಿಂದ ರೀ ಹೊನ್ವಾಡಕ್ಕೆ ಹೋಗಿ ಬಂದಾರಿ ಇಬ್ಬರು. ನನಗೆ ಗೊತ್ತೇ ಇಲ್ರಿ, ಹೋಗಿದ್ದು ಗೊತ್ತಿಲ್ಲ. ಹೊಳ್ಮಳಿ ನಾನು ಫೋನ್ ಹಚ್ಚಿದೆ, ನಮ್ಮ ಅವ್ವಾಗ ಹಚ್ಚಾನ ಹೇಳು ಅಭಿ ಬಂದಾನ ಇಲ್ಲಿ ಅಂತ ಹೇಳಿ. ಅವ್ನ ಹೆಸರು ಅಭಿಷೇಕ್ ರೀ. ಅಭಿಷೇಕ್ ಅನ್ನಂಗಿಲ್ರಿ, ನಾವು ಚಿನ್ನೂನ ಅಂತ ಹೇಳ್ತೀವ್ರಿ. ಆಕಿ ನಮ್ಮ ಅವ್ವ ಅನ್ನಕತ್ತದ ಅಭಿ ಬಂದಾನ್ಲ, ನಿಮ್ಮ ಅಬ್ಬಿ ಬಂದಾನ್ಲ ಅಂತಂದರೆ ಅನ್ನತನ. ಅದು ಹಾಕೋದು ಅವನಿಗೆ ಇದು ಇಲ್ರಿ. ಇಬ್ಬರು ಕುಡಿಸಿ ಇದು ಉಲ್ಟಾ ಮಾಡಿ ಏನೇನೋ ಮಾಡಿ ಹಾಕ್ಲತ್ತಾರ ನೋಡಿ, ಈ ಥರ ಹಾಕ್ಕೋಬೇಕಂತೇಳಿ. ಅವ್ರ ಅಣ್ಣ ಮುಂಜಾನೆ ಇಲ್ಲಿ ಅಂಗಡಿಗೆ ಬಂದು ಕುಂಡಿರ್ತಾನಲ್ಲ, ತಣ್ಣಗಾಗ್ತೈತೆ ಹೇಳಿ ಕಿವಿಗೆ ಹಾಕೊಳ್ದ ಐತೈತ್ರಿ. ಅದು ಹಾಕೊಳ್ದೈತೈತೆ ತೋರ್ಸಾಕತ್ತಾನ ನೋಡ್ರಿ. ಅವ್ನಿಗೆ ಗೊತ್ತಿರಂಗಿರ್ಲ ಇವನ ಹಾಕ್ಕೊಂಡು ತಾನು ತೋರ್ಸ್ಲಾಕತ್ತಾನ್ರಿ. ಇವ ಭಾಳ ಕಿಲಾಡಿ ಅದಾನ್ರಿ, ಸೂಪರ್ ಐತೈತಿ ಹೇಳಾಕತ್ತೀನಿ ನೋಡಿ. ಚಂದ ಕಾಣಕತ್ತೈತಿಲ್ರಿ, ಈ ಥರ ಚಂದ ಅನಿಸತೈತ್ರಿ. ಹಿಂಗೆ ದೊಡ್ಡವ ಭಾಳ ಅಷ್ಟ ಇದನ್ನು ಮಾಡಂಗಿಲ್ಲ, ಅವ ಪ್ಯಾಶನ್ನು ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ ನೋಡ್ರಿ. ತೋರ್ಸಾಕತ್ತಾನ್ರಿ ಅವ ಕೈ ಮಾಡಿ ಚಂದ ಕಾಣಾಕತ್ತೈತಿ ನೋಡಿ ಮಮ್ಮಿ ಅಂತ ಹೇಳಾಕತ್ತಾನ್ರಿ ಫೋನ್ಯಾಗ. ಅಲ್ಲಿ ಅವ್ನು ಮಾತಾನ ಇಡ್ಬೇಕಂತ ಮಾಡಿದೆ ನಾನು. ಹೊರಗೆ ಮೊಬೈಲ್ ಹಾಡು ಹಚ್ಕೊಂಡು ಎಲ್ಲ ಮಂದಿ ಭಾಳ ಕೂತಿದ್ರಿ. ಟ್ಯಾಕ್ಟ್ರ್ ಹೋಗೋದು ಎಲ್ಲ ಸೌಂಡು ಬರ್ತೈತಿ ಬಾ ಅಂತ ಹೇಳಿ ತೆಗ್ದು ನೋಡ್ರಿ. ಸೌಂಡಾಗಿ ಏನು ಮಾಡಿದ್ರಿ ಅವಂದ ವಾಯ್ಸ್ ಕೊಟ್ಟಿದ್ರೆ ಚಂದ ಭಾಳ ಇತ್ತು. ನನ್ನ ಮಗ ಇಷ್ಟು ಚಂದ ಮಾತಾಡ್ತಾನ್ರಿ. ನಮ್ಮ ಹಳ್ಯಾಗ ಸಾಲ ಆಗಂಗಿಲ್ಲ ಅಂತ ಹೇಳಿ ಮಕ್ಕಳನ್ನ ಇದು ಬೇರೆ ಕಡೆ ಇಡೋದಾಗೈತೆ ನೋಡ್ರಿ. ನಮ್ಮ ಜನ್ಮ ಏನು ಮಾಡೋದ್ರಿ, ನಾವು ಒತ್ತಾಟಿ ಮಕ್ಕಳು ಒತ್ತಾಟಿ ರೀ. ಇದೊಂದು 4 ತಿಂಗಳೇ ರೀ ಮನೆ ಒಳಗೆ. ಒಂದೊಂದು ಟೈಮ್ದಾಗ ನಾವು ಒಬ್ಬಾಕಿನೇ ಇರ್ತೀವಿ. 1 ವರ್ಷ ರೀ ಪೂರ ನಾವು ಒಬ್ಬಾಕಿನೇ ಇದ್ದೆ ರೀ 4-5 ತಿಂಗಳು. ಈಗಿನ ನನ್ನ ದೊಡ್ಡ ಮಗನ ಇಟ್ಟಾರೆ ನಮ್ಮ ಮನೆಯವ್ರು. ಅವನು ಹಾಸ್ಟೆಲ್ಗೆ ಹಾಕ್ಬೇಕತ್ತಿದ್ರು. ಅವ್ರು ಬರಲಿಲ್ಲ ನೋಡ್ರಿ. ಬರ್ಲಾರ ಬಿಟ್ಟೇಕ ಬಟ್ಟೆ ತೆಗೆದು ಹಾಕ್ಲಕತ್ತೀನಿ ರೀ. ಹಿಂಗೆ ಹೆಲ್ಪ್ ಮಾಡ್ತಾನೆ ರೀ. ಒಟ್ಟು ಆ ಕಡೆಮ್ ಈ ಕಿಡು ಬಿಡು ಓಡ್ಯಾಡ್ದಂಗೆ ಮಾಡ್ತಾನೆ ರೀ. ಅವ ಬಂದಂದ್ರೆ ಮನೆ ಸೈಲೆಂಟೇ ಇರಂಗಿಲ್ಲ ರೀ. ಒಂಥರ ಕಳೆ ಬಂದಂಗೆ ಆಗ್ಬಿಡ್ತೈತೆ ರೀ. ಮನೆ ಒಳಗಾಯ್ತು ಅಂಗಡಿಯಾಗಾಯ್ತು ಒಟ್ಟೆ ಕೈ ಸುಮ್ಮ ಕುಂಡ್ರಂಗೆ ಇಲ್ರಿ. ಅವನು ಬಂದಂದ್ರೆ ಅದು ಮಾಡ್ಲಿ ಮಮ್ಮಿ, ಇದು ಮಾಡಲಿ, ಅದನ್ನು ತೆಗೆದಿಡೋದು, ಇದನ್ನು ತೆಗೆದಿಡೋದು ಭಾಳ ನೀಟ್ ಇಡ್ತಾನೆ. ನೀವು ದೊಡ್ಡವನ್ಗತ್ಲೆ ಮನೆಯೆಲ್ಲ ಇದು ನನ್ನ ಪ್ಯಾಂಟನ್ನ ಹೊಲ್ದಿಲ್ಲ ಮಮ್ಮಿ ಅನ್ನಕತ್ತಾನ್ರೆ. ಅದು ಏನು ಮಾಡ್ಯಾನ್ರಿ, ಗಿಡ್ಡು ಮಾಡಿಬಿಟ್ಟಾನ್ರಿ ಸಾಲಿ ಪ್ಯಾಂಟ. ಕಟ್ ಮಾಡಿ ತಾನೇ ಹೊಲ್ಕೋಬೇಕತ್ತಾನ್ರಿ. ಹೊಲ್ಕೊಳಕ್ಕೆ ಹೋಗೋಣ. ಇದು ಕರೆಂಟ್ ಮ್ಯಾಗಿಂದ ಐತ್ರಲ್ಲ, ಅದು ಪಿಕೋ ಮೆಷಿನ್ ಹಾಕಿನೂ ಅವ್ನಿಗೆ ಗೊತ್ತಾಗಿಲ್ಲ ರೀ. ಅವತ್ತು ಅರ್ಜೆಂಟ್ಗೆ ಸಾಲಿ ಹೋಗೋ ಮುಂದೆ ಬಿಟ್ಟು ಹೋಗ್ಬಿಟ್ಟಾನ್ರೆ. ಈಗ ಹೊಲದ ಕೊಡು ಮಮ್ಮಿ ನನಗೆ 15 ದಿನ 15-20 ದಿವಸ ಆಯ್ತು ರೀ ಬಿನ್ ಡ್ರೆಸ್ ಹಾಕೊಂಡಾನಂದ್ರೆ ಪ್ಯಾಂಟ್ ಜೀನ್ಸ್ ಪ್ಯಾಂಟನ. ನಾನು ಅಂದೆ ಹೆಂಗಪ್ಪ ಮತ್ತು ಸಾಲಿ ಒಳಗೆ ಏನೂ ಅಂದಿಲ್ಲ ಏನೂ ಅಂದಿಲ್ಲ ಮಮ್ಮಿ ಮೇಡಮರ. ಇವ್ನಿಗೆ ಹಾಸ್ಟೆಲ್ದಾಗ ಅದಾರ ಏನೋ ಮರ್ತು ಬಂದಿರ್ಬೇಕಂತೇಳಿ ಈಗ ಕುಂಡಿರ್ತಾರಿಲ್ಲ. ಯಾಕಂದ್ರೆ ಬ್ಯಾರೆ ಸ್ಟ್ರೀಕ್ ಭಾಳ ಐತ್ರಿ ಸಾಲಿ. ಹಾಸ್ಟೆಲ್ದಾನ ಮಕ್ಕಳಿಗೆ ಅವರು ಮೇಡಮರು ಏನೂ ಅಂದಿಲ್ಲ ರೀ. ಯಾಕೋ ಮರ್ತು ಬಂದಿರ್ಬೇಕಾದ್ರೆ ಊರಾಗತ್ತೆ ಹೇಳ್ತಾನೆ ರೀ. ಏನಾರು ಸುಳ್ಳು ಹೇಳ್ತಾನೆ ರೀ. ಮರ್ತು ಬಂದೀನಿ ರೀ ಅಂತ ಹೇಳಿರ್ಬೇಕು. ಅದಕ್ಕೆ ಗಪ್ ಕೂತಾರಿಲ್ಲ. ಯಾಕಂದ್ರೆ ಬಟ್ಟೆ ಒಂದು ಸ್ವಲ್ಪ ಗಲೀಜಾದ್ರನ ಬೈತಾರೆ. ಮತ್ತು ಬಿನ್ ಡ್ರೆಸ್ ತೀರಾ ಬೈತಾರೆ. ಬಾಬಿನ್ಗೆ ದಾರ ಹಾಕಕತ್ತೀನಿ ನೋಡ್ರಿ. ಈಗ ಯಾವ ಥರ ಸೆಟ್ ಮಾಡೋದು ನೋಡ್ರಿ. ಬಾಬಿನ್ಗೆ ದಾರ ಹಾಕೋದು, ದಾರಾನ ರಿಂಗ್ ರೀ ಬಾಬಿನ್ಗೆ ಸೆಟ್ ಮಾಡಿ ಮಷಿನ್ಗೆ ಜಾಯಿಂಟ್ ಮಾಡೋದು ನೋಡ್ರಿ. ಈ ಥರ ಅವನ್ನ ಮೊಬೈಲ್ ಹಿಡ್ದಾನ್ರಿ. ಅವ್ನು ಬಂದಂದ್ರೆ ವಿಡಿಯೋ ಮಾಡೋಕ್ಕೂ ಹೆಲ್ಪ್ ಮಾಡ್ತಾನೆ. ದೊಡ್ಡವ ಭಾಳ ಹಿಡಿಯಂಗೆ ಇಲ್ರಿ ಜಾಸ್ತಿ. ಮತ್ತು ಯಾರೇ ಬಂದವ್ರ ಕೈಗ ಅಂತ ಇವಂದು ಅಭ್ಯಾಸ ಭಾಳ ಇರ್ತೈತೆ ರೀ ದೊಡ್ಡವಂದು. ಮನೆಗೆ ಬಂದುಬಿಡ್ತಾನ್ರಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ. ಮುಂಜಾನೆ ಏನೈತಿ ಮೊಬೈಲ್ದಾಗ ಅಭ್ಯಾಸ ಇರ್ತೈತೆ ರೀ. ಅಂದ್ರೆ ಸಂಜೆ ನೆಟ್ ಖಾಲಿ ಆಗಿರ್ತೈತೆ ರೀ. ನನಗೆ ಬಿಟ್ಟು ಹೋಗ್ತಾನೆ ಇಲ್ಲ. ಯಾಕಂದ್ರೆ ಮುಂಜಾನೆ ಅವ್ನ ಮೊಬೈಲ್ದಾಗನ ಒಂದು 1.5 GB ನೆಟ್ ಪೂರ ಖಾಲಿ ಮಾಡ್ತಾನೆ ರೀ. ಅವ್ನ ಫೋನ್ಯಾಗ ಒಂದು ಅಭ್ಯಾಸ ಇರ್ತೈತೆ ರೀ. ಫೋನ್ಯಾಗ ನೋಡಿ ಬರೀದು ಓದೋದು ಸಾಲಿ ಸ್ಟ್ರೀಕ್ ಐತ್ರಿ. ಅದ್ರ ದರ್ಶಿಂದ ಇವ ಇನ್ನೂ ಸಣ್ಣ ಅದಾನ್ರಿ, ನಡಿತೈತ್ರಿ ಇವಂದು ಇದೊಂದೇ ವರ್ಷ ರೀ. ಇಲ್ಲಾಕ್ರೆ ಅವನು ಈ ಕಡೆ ಇಟ್ಕೊಂಡು ಬಿಡ್ತೀವಿ ರೀ. ಹೊಲ್ಲನ್ನಾಕತ್ತಾನ್ರಿ. ಇದ್ದ ಸಲ ಹೊಲ್ಲನ್ನಾಕತ್ತಿದ್ರು ಸಾಲಿಗೆ ಹೋಗಾಕ. ಪ್ಯಾಂಟ್ ನೋಡ್ರಿ ಅದು ಹಿಂಗೆ ಮಡಚಿ ಹೊಲಿದು ನೋಡ್ರಿ. ಹೊಲಿಯಾಕತ್ತೀನು ಒಬ್ಬರು ಇವರು ಯಾರು ಯಾವಾಗಾರೆ ಒಂದು ಹೊಲಿದಿದ್ರಂದ್ರೆ ರೀ ಇವೆಲ್ಲ ಹುಡುಗರು ಬರೀ ಹೊಡಮ ಇಲ್ಲೇ ತೊಗೊಂಡು ಬರ್ತಾರೆ. ನನಗೂ ಹೊಲಿದು ಕೊಡ್ರಿ, ನಮಗೂ ಹಿಂಗೆ ಹೊಲಿದು ಕೊಡ್ರಿ.
ನಿನ್ನೆ 3 ಪ್ಯಾಂಟ್ ರೀ. ನಿನ್ನೆ 3 ಪ್ಯಾಂಟ್ ಹೊಲಿದ್ರೆ ಹಿಂಗೆ ಶಾರ್ಟ್ ಮಾಡ್ಯಾನ ರೀ. ಹಿಂದೆ ಮತ್ತು ಗೆರಿ ಬರ್ಬೇಕತ್ರಿ ಅದಕ್ಕೆ. ಇಷ್ಟೇ ಹೊಲಿದು ಕೊಡಕ್ಕೆ ಗಂಡು ಮಕ್ಕಳು 50 ರೂಪಾಯಿ 100 ರೂಪಾಯಿ ತೊಗೋತಾರತ್ರೆ. ನಾನು 30 ರೂಪಾಯಿ ತೊಗೋತೀನಿರಲ್ಲ. ಇದ್ದವ್ರು ಬಿದ್ದವ್ರು ಎಲ್ಲರೂ ಒಬ್ರು ಹೊಲ್ಸ್ಕೊಂಡ್ರೆ ಎಲ್ಲರೂ ಬಂದು ಕೊಡ್ತಾರೆ. ಯಾಕೆ ಕೊಟ್ಟರು ಕೊಡಲ್ಲ, ಯಾಕಂದ್ರೆ ನಮಗೂ ನಡಿಯತ್ತೈತೆ ಕರೆ ರೀ. ಒಂದೊಂದು ಜೀನ್ಸ್ ಪ್ಯಾಂಟ್ ಇತ್ತು ಭಾಳ ದಿಪ್ಪಿದ್ದು ಅಂದ್ರೆ ಒಟ್ಟು ಅವನ್ನ ಇದು ಆಗಂಗಿಲ್ಲ ರೀ. ಇದು ಮಷಿನ್ ಮ್ಯಾಗ ನಡಿತೈತ್ರಿ. ಸಿಂಗಲ್ ಪಟ ಮಷಿನ್ ಮ್ಯಾಗ ಜೀನ್ಸ್ ಪ್ಯಾಂಟಿಗೆ ಹೊಲಿಗಿನ ಸೇರಂಗೆ ಇಲ್ರಿ, ಅದು ಕಡಿಮೆ ಇರ್ತೈತ್ರೆ. ಹೆಂಗೆ ಹೊಲಿಯಾಕತ್ತೀನಿ ನೋಡ್ರಿ. ಅದು ಇದು ಶೋ ಮಾಡೋದತ್ರೆ. ಯಾಕತ್ತಿದ್ರೆ ಮಮ್ಮಿ ನಿನಗೆ ಬರಂಗೇ ಇಲ್ಲ ಗಂಡು ಮಕ್ಳಿಗತ್ಲೆ ಶೋ ಮಾಡೋದು, ಹಿಂದೆ ತೆಗ್ ಬಿದ್ದಂಗೆ ಆಗ್ತೈತೆ, ಏನೋ ಬೀಳ್ತೈತೆ ಅಂತ ಅನ್ನಕತ್ತಿದ್ರೆ ಹಾಗೆ ಮಾತಾಡಕತ್ತಿದ್ರೆ. ಹೊರಗೆ ನಮ್ಮಲ್ಲಿ ಪಬ್ಲಿಕ್ನಾಗ ನಾವು ವಿಡಿಯೋ ಮಾಡ್ಬೇಕಾಗ್ತೈತ್ರಲ್ಲ, ಯಾರಿಗೆ ಏನು ಅನ್ನಂತೆ ಇಲ್ರಿ. ಮೊಬೈಲ್ ಹಾಡು ಹಚ್ಕೊಂಡು ಕೂತಿರ್ತಾರೆ ರೀ. ಟ್ಯಾಕ್ಟ್ರ್ ಹೋಗೋದು ಅವ್ರು ಮಾತಾಡೋದು ಜೋರು ಎಲ್ಲ ಇರ್ತೈತೆ ರೀ. ಅದಕ್ಕೆ ಮನೆಗೆ ಬಂದ ವಾಯ್ಸ್ ಕೊಡೋದು ನೋಡ್ರಿ. ವಿಡಿಯೋ ಮಾಡ್ಕೊಳ್ಳೋ ಮುಂದೆ ವಾಯ್ಸ್ ಕೊಟ್ರೆ ಕರೆಕ್ಟಾಗಿ ಅಲ್ಲಿ ಏನು ಸಿಚುವೇಶನ್ ನಡೆದಿರ್ತೈತೆ ಆ ಥರ ಇರ್ತೈತೆ ರೀ. ಮನೆಗೆ ಬಂದು ವಾಯ್ಸ್ ಕೊಡೋ ಮುಂದೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾವ್ರಿ ಮಾತುಗಳು. ಇವತ್ತಿನ ವಿಡಿಯೋ ಹೆಂಗೆ ಬಂದಿತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಗಳ ಕೊಡೋ ಒಂದು ಲೈಕ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತೈತೆ ರೀ. ವಿಡಿಯೋ ನೋಡಿರ್ತೀರಿ, ಯಾರೂ ಲೈಕ್ ಕೊಡಂಗಿಲ್ಲ. ಇವತ್ತು ಒಂದು 50 ಜನ ವ್ಯೂಸ್ ನೋಡ್ರಿ, 50 ಜನ ಲೈಕ್ ಕೊಡೋಂಗೆ ಇಲ್ರಿ. ಎಲ್ಲೋ 1 2 3 ಮಂದಿ ಅಷ್ಟೇ ಲೈಕ್ ಬಿದ್ದಿರ್ತಾರೆ. ಯಾಕೆ ವಿಡಿಯೋ ಇಷ್ಟ ಲೈಕ್ ಕೊಟ್ರೆ ರೀ ವಿಡಿಯೋ ಇಷ್ಟ ಆಕೈತೆ ಅನ್ಕೊಳಂಗೆ ಇದು ಆಗ್ತೈತೆ ರೀ. ಇನ್ನೊಂದು ಸ್ವಲ್ಪ ಇದು ಗೆರಿ ಮಾಡೋದತ್ ನೋಡ್ರಿ. ಹೇಳ್ಕೊಡಾಕತ್ತಿದ್ರೆ ಹಿಂಗೆ ಮಾಡ್ಬೇಕು ನೋಡಿ ಮಮ್ಮಿ ಸ್ಟೇಟ ಹಂಗೆ ಹಿಂಗೆ ರೀ. ಈಗ ಇವ್ರನ್ನ ಒಂದು ಸಲ ಹೊಲ್ಕೊಟ್ಟಿನಿ, 1 ವರ್ಷ ಆಯ್ತು ನೋಡ್ರಿ. ಈ ಥರ ಹಿಂಗೆ ಹೊಲ್ಸ್ಕೊಳ್ಳೋದು ಫ್ಯಾಷನ್ ನಡೆದೈತ್ರಿ ಹುಡುಗರ್ದು. ಒಂದು ವಾರದಾಗ 1 2 3 ಮಂದಿ ತೊಗೊಂಡು ಬಂದೇ ಇರ್ತಾರೆ ಈ ಥರ ನಮಗೆ ಕಟ್ ಮಾಡಿ ಹೊಲ್ದು ಕೊಡ್ರಿ ಅಂತ. ಇವಂದು ಒಂದೇ ಮಾಡಾಕತ್ತೀನಿ ರೀ ನಾನು. ವಿಡಿಯೋ ಜಾಸ್ತಿ ಮಾಡೋದಾಗ್ಲಿಲ್ಲ ರೀ. ಅವ ಮತ್ತು ಫೋನ್ಯಾಗ ಏನೋ ಟ್ಯಾಕ್ಟ್ರದ್ದು ಏನೋ ನೋಡಾಕತ್ತಿದ್ರಿ. ಅವ ದೊಡ್ಡವ ನಮ್ಮ ಹುಡುಗ ಮೊಬೈಲ್ ತೊಗೊಂಬ ಅಂತ ಅನ್ನಕತ್ತಿದ್ರೆ ಅಲ್ಲಿಗೆ ವಿಡಿಯೋ ಇದು ಮಾಡಿರಿ. ಇವೊಂದೊಂದು ಪ್ಯಾಂಟ್ ರೀ. ಇನ್ನೂ 3 ಪ್ಯಾಂಟ್ ಹೊಲದ ಇಟ್ಟು ಬಂದೀನಿ ರೀ. ಮನೆಗೆ ಬಂದು ವಾಯ್ಸ್ ಕೊಡಾಕತ್ತೀನಿ ರೀ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನೋ, ಮತ್ತು ನಾಯಿ ನೋಡಿದಾಗ ಸಿಗೋಣ. ಇಷ್ಟೊತ್ತನ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು ನೋಡ್ರಿ. ಮನೆಗೆ ಬಂದು ಚಿಕನ್ ಮಾಡಿದೆ ರೀ. ಚಿಕನ್ ಮಾಡಿ ಊಟ ಮಾಡಿ ಮನ್ಕೋಬೇಕಾದ್ರೆ ಈಗ ವಾಯ್ಸ್ ಕೊಡಾಕತ್ತೀನಿ ರೀ. ಟೈಮ್ ರಾತ್ರಿ 11 ಗಂಟೆ ಆಗೈತೆ ರೀ. 11 ಗಂಟೆ ಆಗೈತೆ ರೀ ಈಗ ಟೈಮ್. 11 ಗಂಟೆ ತನಕ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ವಿಡಿಯೋನ ಎಂಡ್ ಮಾಡಬೇಕಾದ್ರೆ ಒಂದೊಂದು ಸಲ ನಿದ್ದೆಗಣ್ಣಾಗ ಮೊಬೈಲ್ ಅಲ್ಲೇ ಒಗೆದಿರ್ತೀನಿ, ಹಾಗೆ ವಿಡಿಯೋ ಓಡ್ತಿರ್ತೈತ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ನೋಡ್ರಿ ಎಲ್ಲ.